ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತೊಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಕ್ವಿಕ್ಕಾಗಿ ಒಂದು ಡಿಫ್ರೆಂಟ್ ಟೇಸ್ಟಾಗಿ ವೈಟ್ ಪಾಸ್ತಾ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಪಾಸ್ತಾದಲ್ಲಿ ಎಷ್ಟೋ ವೆರೈಟಿ ಆಫ್ ಇರುತ್ತೆ, ಆದರೆ ಈ ಪಾಸ್ತಾನ ನೀವು ಒಂದ್ಸರಿ ಟ್ರೈ ಮಾಡಿದೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾ ಇರ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ರೆಸಿಪಿ ಇಲ್ಲ ಅಷ್ಟೊಂದು ನೋಡಿ. ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವಾಗ ಈ ವೈಟ್ ಪಾಸ್ತಾನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಸೊ ಪಾಸ್ತಾದಲ್ಲಿ ಎಷ್ಟೋ ವೆರೈಟಿ ಇದೆ, ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಲಾಸ್ಟ್ ಗಂಟನೂ ನೋಡಿ. ಈಗ ಇದು ಮಾಡೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಒಂದು 4 ಕಪ್ ಆಗೋಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಈ ಥರ ಶೇಪದು ಪಾಸ್ತಾ ಇತ್ತು, ಸುಮಾರು ಒಂದು 3 ಥರ ಇಟ್ಕೊಂಡಿದ್ದೀನಿ ನಾನು. ಆದರೆ ಇದನ್ನು ಯೂಸ್ ಮಾಡಿರಲಿಲ್ಲ, ಇವಾಗ ಯೂಸ್ ಮಾಡ್ತಾಯಿದ್ದೀನಿ. 1 ಕಪ್ ಆಗೋಷ್ಟು ಪಾಸ್ತಾ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ಇಬ್ಬರಿಗಾಗೋಷ್ಟು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕಡಿಮೆ ಕ್ವಾಂಟಿಟಿಯಲ್ಲಿ ತಿಂತೀರಂದರೆ 3 ಜನ ತಿನ್ಬೋದು. ಇಲ್ಲ ಒಂದು ಟೈಮ್ ನೀವು ಇದನ್ನು ಸ್ನ್ಯಾಕ್ಸ್ ಆಗಿ ಅಥವಾ ಏನಾದರೂ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತಿಂತೀರಂದರೆ ಇಬ್ಬರಿಗಾಗೋಷ್ಟು ನಾನು ತೋರಿಸ್ತಾ ಇದ್ದೀನಿ. ಈಗ ಇದು ಬೆಂದಮೇಲೆ ಡಬಲ್ ಸೈಜ್ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಒಂದು 7 ರಿಂದ 8 ನಿಮಿಷ ಬೇಯಿಸ್ಕೊಳ್ಳಿ. ಸೈಜ್ ಡಬಲ್ ಆದಾಗ ನಿಮಗೆ ಗೊತ್ತಾಗುತ್ತೆ. ಇವಾಗ ಬೆಂದಿರೋ ಪಾಸ್ತಾನ ಈ ಥರ ಒಂದು ಸೋಸೋದ್ರಿಂದ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಒಂದಕ್ಕೊಂದು ಅಂಟೋದಿಲ್ಲ. ಮತ್ತು ಇಮಿಡಿಯೇಟ್ಲಿ ನಾರ್ಮಲ್ ವಾಟರಲ್ಲಿ ಇದನ್ನು ಒಂದು 2 ಸಾರಿ ಈ ಥರ ವಾಶ್ ಮಾಡ್ಕೋಬೇಕು. ಅಂದರೆ ನೀರು ಹಾಕಿದ್ರೆ, ತಣ್ಣೀರು ಹಾಕಿದ್ರೆ ನಿಮಗೆ ಅದು ಒಂದಕ್ಕೊಂದು ಅಂಟೋದಿಲ್ಲ, ಬೇಗನೆ ಆರುತ್ತೆ. ಸೊ ಆರೋದ್ರಿಂದ ನಮಗೇನಾಗುತ್ತೆ ಅಂದರೆ ಒಂದಕ್ಕೊಂದು ಅಂಟೋದಿಲ್ಲ. ಇದನ್ನ ಇವಾಗ ಸೈಡಿಗೆ ಇಟ್ಕೊಳ್ಳೋಣ. ಇದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಬಟರ್ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ 3 ಸ್ಟೆಪ್ ಇರುತ್ತೆ. ಅಂದರೆ ಫಸ್ಟ್ ಪಾಸ್ತಾ ಬೇಯಿಸ್ಕೊಳ್ಳೋದು, ನೆಕ್ಸ್ಟ್ ತರಕಾರಿನ ಫ್ರೈ ಮಾಡ್ಕೊಳ್ಳೋದು. ಈಗ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ ಚಾಪ್ ಮಾಡಿ ಹಾಕ್ಕೊತಾ ಇದ್ದೀನಿ. ಬೇಕಂದರೆ ನೀವು ಶುಂಠಿ ಕೂಡ ಆ್ಯಡ್ ಮಾಡ್ಕೋಬೋದು. ತರಕಾರಿಗಳು ನಿಮಗೆ ಇಷ್ಟವಾಗಿರೋಂಥ ತರಕಾರಿಗಳು ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬೇಸಿಕ್ ಪಾಸ್ತಾಗಿ ಯೂಸ್ ಮಾಡೋಂಥ ಬೇಸಿಕ್ ತರಕಾರಿ, ಇದಕ್ಕೆ ಒಂದೇ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಸ್ಪೈಸಿಯಾಗಿ ತಿಂತೀರಾ ಅಥವಾ ಹೋಮ್ ಮೇಡಾಗಿ ಮನೆಯಲ್ಲೇ ಮಾಡೋ ಥರ ಡಿಫ್ರೆಂಟಾಗಿ ಬೇಕಂದರೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಎಲ್ಲ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಸ್ವೀಟ್ ಕಾರ್ನ್ ಯೂಸ್ ಮಾಡ್ತಾಯಿದ್ದೀನಿ. ಬಾಯ್ಲ್ಡ್ ಸ್ವೀಟ್ ಕಾರ್ನ್ ಒಂದು ಅರ್ಧ ಕಪ್ ಆಗೋಷ್ಟು. ಕ್ಯಾಪ್ಸಿಕಮ್ 1/4 ಕಪ್ ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಬಂದು ನಾನು 3 ಕಲರ್ ಯೂಸ್ ಮಾಡ್ತಾಯಿದ್ದೀನಿ, ಗ್ರೀನು, ಯೆಲ್ಲೋ, ರೆಡ್ಡು. ಯಾಕಂದರೆ ಇದು ವೈಟ್ ಕಲರಲ್ಲಿ ಪಾಸ್ತಾ, ಅಲ್ಲಲ್ಲಿ ತರಕಾರಿ ಒಂದು ವೈಟು ಮತ್ತು ಗ್ರೀನು, ಯೆಲ್ಲೋ, ರೆಡ್ ಕಾಣಿಸಿದಾಗ ಅದು ನೋಡೋದಕ್ಕೂ ಚೆನ್ನಾಗಿರುತ್ತೆ. ಸೊ ತಿನ್ಬೇಕು ಅನ್ಸೋರಿಗೆ ಇನ್ನೂ ತಿನ್ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೇ. ಈ ತರಕಾರಿ ಫ್ರೈ ಆಗೋದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 2 ನಿಮಿಷ ಫ್ರೈ ಮಾಡಿದ್ಮೇಲೆ ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ. ಇದು ಸೆಕೆಂಡ್ ಸ್ಟೆಪ್ಪು. 3ನೇ ಸ್ಟೆಪ್ ಬಂದ್ಬಿಟ್ಟು ಸಾಸ್ ಮಾಡೋದು. ಸೊ ಅದಕ್ಕೆ ಇದೊಂದು ಸ್ವಲ್ಪ ಲೆಂತಿಯಾಗಿರುತ್ತೆ ವಿಡಿಯೋ, ಅದೇ ನಿಮಗೆ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಒಂದು ಸರಿ ಟ್ರೈ ಮಾಡಿದ್ರೆ ನೀವು ಕಳೆದೋಗ್ತಿರೋ ಟೇಸ್ಟಿಗೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ನೀವು ಫೇವ್ರೆಟ್ ರೆಸಿಪಿ ಆಗಿಬಿಡುತ್ತೆ ಇದು. ಸೊ ಖಂಡಿತ ನೀವು ಟ್ರೈ ಮಾಡಲೇಬೇಕು ಮನೇಲಿ. ಇವಾಗ ನೋಡಿ ತರಕಾರಿಯಲ್ಲಿ ಎತ್ತಿದ ಮೇಲೆ ಅದೇ ಕಡಾಯಿಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಬಟರ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಕಂಪ್ಲೀಟಾಗಿ ಬಟರ್ ಇಷ್ಟ ಇಲ್ಲ ಅಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಆದರೆ ನಿಮಗೆ ಒರಿಜಿನಲ್ ಟೇಸ್ಟ್ ಬೇಕಂದರೆ ಬಟರ್ ಬೇಕು. ನೀವು ಸಾಲ್ಟೆಡ್ ಬಟರ್ ಅಥವಾ ಅನ್ಸಾಲ್ಟೆಡ್ ಬಟರ್ ಯಾವುದಾದ್ರು ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪನೇ ಹಿಟ್ಟು ಹಾಕ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಬಟರ್ಗೆ 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಮತ್ತು 1/4 ಲೀಟ್ರ್ ಆಗೋಷ್ಟು ಹಾಲು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಪೂರ್ತಿ ಗಟ್ಟಿ ಹಾಲು ಇಷ್ಟ ಇಲ್ಲ ಅಂದರೆ ಒಂದು ಅರ್ಧ ಲೋಟ, 3/4 ಲೋಟ ಹಾಲು, 1/4 ಲೋಟ ನೀರು ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ 1 ಲೋಟ ಪೂರ್ತಿ ಹಾಲು ಹಾಕ್ಕೊತಾ ಇದ್ದೀನಿ. ಕಾಯಿಸಿರೋದಾದರೂ ಹಾಕ್ಕೋಬೋದು, ಹಸಿ ಹಾಲಾದರೂ ಹಾಕ್ಕೋಬೋದು. ಇವಾಗ ಇದನ್ನು ಹಾಕ್ಕೊಂಡು ಸ್ವಲ್ಪನೇ ಹಾಕಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಕುದಿಸ್ಕೋಬೇಕು. ಜಸ್ಟ್ ಸ್ವಲ್ಪ ತಿಕ್ನೆಸ್ ಗಟ್ಟಿ ಆಗುತ್ತೆ. ಸಾಸ್ ಗೊತ್ತಿರುತ್ತಲ್ವ ನಿಮಗೆ, ಆ ಸಾಸು ತಿಕ್ನೆಸ್ ಬರೋವರೆಗೆ ಇದನ್ನು ಕುದಿಸ್ಕೋಬೇಕಂದ್ರೆ ಬಬಲ್ ಬರೋಲ್ಲ, ಇದು ಸ್ವಲ್ಪ ಕ್ರೀಮಿಯಾಗಿ ಆಗುತ್ತೆ. ಆವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ನಾನು ತೋರಿಸ್ತೀನಿ, ನೋಡ್ತಾ ಇರ್ಬೋದು, ಬಬಲ್ ಬರೋದಿಲ್ಲ, ಅದೇ ಥರ ಕ್ರೀಮಿ ಆಗುತ್ತಲ್ವ. ಇವಾಗ ನಾವು ಏನು ಪಾಸ್ತಾನ ಬೇಯಿಸಿಟ್ಟಿದ್ರೋ, ಏನು ತರಕಾರಿನ ಫ್ರೈ ಮಾಡಿದ್ರೋ ಅದನ್ನು ಆ್ಯಡ್ ಮಾಡ್ಕೋಬೇಕು. ನಿಮಗೆ ಇದನ್ನು ಲಿಕ್ವಿಡಾಗಿ ತಿನ್ನಬೇಕಂದ್ರೆ ಇನ್ನೂ ಒಂದು ಅರ್ಧ ಲೋಟ ಆಗೋಷ್ಟು ಎಕ್ಸ್ಟ್ರಾ ಹಾಲು ಹಾಕ್ಕೊಳ್ಳಿ. ಯಾಕಂದರೆ ಕೆಲವ್ರಿಗೆ ಉದುರಾಗಿ ಇಷ್ಟಪಡ್ತೀರಾ, ಕೆಲವ್ರಿಗೆ ಲಿಕ್ವಿಡಾಗಿ ಇಷ್ಟಪಡ್ತೀರಾ, ಅಥವಾ ಕೆಲವರಿಗೆ 2 ಮಿಕ್ಸ್ ಇರೋ ಥರ ಇಷ್ಟಪಡ್ತೀರಾ. ನಾನು ಇಲ್ಲಿ ಸ್ವಲ್ಪ ಲೈಟಾಗಿ 2 ಮಿಕ್ಸ್ ಇರೋ ಥರನೇ ಮಾಡಿದ್ದೀನಿ. ಬೇಯಿಸಿರೋಂಥ ಪಾಸ್ತಾ ಹಾಕ್ಕೊಂಡಿದ್ದೀನಿ ಮತ್ತು ತರಕಾರಿ ಫ್ರೈ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡು ಇದಕ್ಕೆ ಮೇಯ್ನು ಸ್ಪೈಸಿನೆಸ್ಸು ನಮಗೆ ಪೆಪ್ಪರ್ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಚಿಲ್ಲಿ ಫ್ಲೇಕ್ಸ್ 1 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಆರಿಗಾನ್ ಇದ್ದರೆ ಹಾಕ್ಕೊಳ್ಳಿ, ನನ್ನ ಹತ್ರ ಮಿಕ್ಸರ್ ಬಿತ್ತು ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಆರಿಗಾನ ಯಾವುದಾದ್ರು ಯೂಸ್ ಮಾಡ್ಕೋಬೋದು. ಸೊ ಇವಾಗ ಇದನ್ನು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೊಂಚೂರು ಉಪ್ಪು ಹಾಕ್ಕೊತೀನಿ. ಸ್ವಲ್ಪ ಉಪ್ಪು ಇದು ನಿಮಗೆ
ಹಾಲಲ್ಲಿ ಮಾಡಿರೋದ್ರಿಂದ ಅಷ್ಟು ಸ್ವೀಟ್ನೆಸ್ ಇರಲ್ಲ, ಮತ್ತು ಉಪ್ಪು ಹಾಕೋದ್ರಿಂದ ನಿಮಗೆ ಸ್ವಲ್ಪ ಸ್ಪೈಸಿಯಾಗಿರುತ್ತೆ ತಿನ್ನೋದಕ್ಕೆ. ಇವಾಗ ಒಂಚೂರು ಉಪ್ಪು ಹಾಕ್ಕೊಂಡು ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಫ್ರೆಶ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ. ಫ್ರೆಶ್ ಕ್ರೀಮು ಮತ್ತು ಇದಕ್ಕೆ ಚೀಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಕ್ಯೂಬ್ಸ್ ಚೀಸ್ ಇಟ್ಕೊಂಡಿದ್ದೆ. ಸೊ ನೀವು ಚೀಸಲ್ಲಿ ಯಾವುದಾದ್ರೂ ಹಾಕ್ಕೋಬೋದು. ನಿಮಗೆ ಫ್ರೆಶ್ ಕ್ರೀಮು ಚೀಸ್ ಇಲ್ಲ ಅಂದರೆ, ಎರಡೂ ಇಲ್ಲ ಅಂದ್ರೆ ಪರವಾಗಿಲ್ಲ, ಸ್ಕಿಪ್ ಮಾಡಿಕೊಂಡು ಬೇರೆ ನೀವು ಇದನ್ನು ಫ್ರೈ ಮಾಡಿ ಆನಂತರ ಸರ್ವ್ ಮಾಡ್ಕೋಬೋದು. ನನ್ನ ಹತ್ರ ಫ್ರೆಶ್ ಕ್ರೀಮು ಚೀಸ್ ಇರೋದ್ರಿಂದ ಜಸ್ಟ್ ಇದನ್ನು ಹಾಕಿ ಒಂದೇ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊತೀನಿ. ಯಾಕಂದರೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಮತ್ತು ಟೇಸ್ಟ್ ನೀವು ಒಂದ್ಸರಿ ತಿಂದರೆ ಮತ್ತೆ ಮತ್ತೆ ನೀವೇ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ಕೆಲವ್ರಿಗೆ ಚೀಸು ಕ್ರೀಮೆಲ್ಲ ಇಷ್ಟಪಡ್ತೀರಲ್ಲ, ಅಂಥವ್ರು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಇವಾಗ ಇದು ರೆಡಿಯಾಗಿದೆ. ಸೊ ಇದನ್ನು ಬಿಸಿ ಬಿಸಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾಯ್ತು ಅಂದ್ರೂ ಮತ್ತೆ ಗಟ್ಟಿಯಾಗಿ ಹೋಗುತ್ತೆ. ಬಿಸಿ ಇರೋವಾಗನೇ ಟೇಸ್ಟ್ ಮಾಡಿ. ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.